ಇನ್ನು ರೈಲು ಸಂಚಾರ, ಈ ರೈಲು ಸಂಚಾರ ಕೇಂದ್ರದ ಆಡಳಿತದ ವ್ಯಾಪ್ತಿಗೆ ಬರುತ್ತೆ. ಇನ್ನು ರೈಲು ಪ್ರಯಾಣದ ದರವನ್ನು ಪರಿಷ್ಕರಣೆ ಮಾಡುವುದು ಕೂಡ ಕೇಂದ್ರ ಸರ್ಕಾರದ ನಿರ್ಧಾರ. ಹಾಗಾಗಿ ಈಗ ಕೇಂದ್ರದಿಂದ ರೈಲ್ವೆ ದರ ಏರಿಕೆಯಾಗಿದೆ. ಸಿಡಿದೆದ್ದ ಸಿದ್ದರಾಮಯ್ಯ ಬಿಜೆಪಿಗರ ವಿರುದ್ಧ ಕೆಂಡ ಕಾರಿದ್ದಾರೆ. ಅವರಿಗೆ ನಾವು ತಪ್ಪು ಮಾಡಿದ್ರೆ ಮಾತ್ರ ಕಾಣೋದು. ನೋಡಿ, ರಾಜ್ಯದಲ್ಲಿ ಬಿಎಂಆರ್ಸಿಯಲ್ಲಿದೆ ಮೆಟ್ರೋ ರೈಲು ಸಂಚಾರ, ಜೊತೆಗೆ ರೈಲು ಸಾಮಾನ್ಯ ರೈಲು ಸಂಚಾರ, ಇವೆಲ್ಲವೂ ಕೂಡ ಕೇಂದ್ರದ ನಿಯಂತ್ರಣಕ್ಕೆ ಬರುವಂತಹದ್ದು. ಈ ರೈಲು ಸಂಚಾರದ ದರವನ್ನು ಏರಿಕೆ ಮಾಡೋದಕ್ಕೂ ಮತ್ತು ಇಳಿಕೆ ಮಾಡೋದಕ್ಕೂ ಕೇಂದ್ರ ಸರ್ಕಾರಕ್ಕೆ ಸ್ವತಂತ್ರವಾದ ಸ್ವಾತಂತ್ರ್ಯ ಮತ್ತು ಅಧಿಕಾರ ಇರೋದು. ರಾಜ್ಯ ಸರ್ಕಾರ ಅದನ್ನು ಮುಟ್ಟೋದಕ್ಕೆ ಬರೋದಿಲ್ಲ. ಕೆಟ್ಟು ಹೋದ ಪಟ್ಟಿಯನ್ನು ಕೂಡ ಸರಿಪಡಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಸೊ ಹಾಗಾಗಿ ರಾಜ್ಯದ ಬಿಜೆಪಿಗರು ಕೇಂದ್ರದ ಈ ತರಹದ ದರ ದೌರ್ಜನ್ಯದ ವಿರುದ್ಧ ಮಾತನಾಡೋದಿಲ್ಲ. ನಮ್ಮಲ್ಲೇನಾದ್ರೂ ನಿರ್ಧಾರಗಳು ತೆಗೆದುಕೊಂಡಾಗ ಅದಕ್ಕೆ ವಿರೋಧತೆಯನ್ನು ವ್ಯಕ್ತಪಡಿಸ್ತಾರೆ. ದ್ವೇಷ ಭಾಷಣಕ್ಕೊಂದು ಮಸೂದೆ ತಂದ್ರೆ ಕುಣಿದಾಡ್ತಾರೆ. ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುವಂತಹ ನಿಗಮಗಳ ಬಸ್ಸಿನ ದರವನ್ನು ಏರಿಕೆ ಮಾಡಿದ್ರೆ ಕೂಗಾಡ್ತಾರೆ. ರಾಜ್ಯ ಸರ್ಕಾರದ ಕಂಟ್ರೋಲ್ನಲ್ಲಿರ್ತಕ್ಕಂತಹ ಯಾವುದೇ ವಿಚಾರದಲ್ಲಿ ಏನಾದರೂ ಒಂದು ನಿರ್ಧಾರಗಳನ್ನು ತಾಳಿದಾಗ, ತೆರೆದಾಗ, ಅದನ್ನು ಪ್ರಕಟಿಸಿದಾಗ ಅದರ ವಿರುದ್ಧ ಧ್ವನಿ ಎತ್ತುವ ಈ ಗಂಟಲುಗಳು ಕೇಂದ್ರ ಸರ್ಕಾರದ ಈ ನೀತಿಯ ಬಗ್ಗೆ ಮಾತನಾಡುವುದಿಲ್ಲ. ಕರೆಕ್ಟ್ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಗೆ ಒಳಪಡುವಂತಹ ದರ ಪರಿಷ್ಕರಣೆಯನ್ನ ವರ್ಷಕ್ಕೆ ಇಷ್ಟು ಬಾರಿ ಪರಿಷ್ಕರಣೆ ಮಾಡಬಹುದು ಅನ್ನೋ ಸಾಂವಿಧಾನಿಕವಾದ ಹಕ್ಕು ಹೊಂದಿದೆ. ಹಾಗಾಗಿ ದರ ಇಳಿಕೆಯಾಗಿರಲಿ, ದರ ಪರಿಷ್ಕರಣೆಯಾಗಿರಲಿ, ಅದು ಕೇಂದ್ರದ ರೈಲ್ವೆ ಇಲಾಖೆಗೆ ಬಿಟ್ಟಿರುವಂತಹ ವಿಚಾರ. ಇಡೀ ದೇಶದ ಎಲ್ಲ ರಾಜ್ಯಗಳ ದರ ಸಂಗ್ರಹಿಸುವಂತಹ ಆಯಾಯ ರಾಜ್ಯ, ಆ ರಾಜ್ಯ ಒಟ್ಟು ಸಂಗ್ರಹಿಸಿದ ಶೇಕಡವಾರು ಟ್ಯಾಕ್ಸ್ಗಳ ಪೈಕಿ ಒಂದಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಈ ತರ ಕೊಟ್ಟು ತೆಗೆದುಕೊಳ್ಳುವ ಮುಖಾಂತರವಾಗಿಯೇ ದೇಶವನ್ನ ಆಯಾಯ ಸರ್ಕಾರಗಳು ಆಳ್ತಾ ಇರೋದು. ಕೇಂದ್ರ ಸರ್ಕಾರ, ಈಗ ನಮ್ಮ ರಾಜ್ಯನೇ ತಗೊಳ್ಳಿ, ಕರ್ನಾಟಕ. ಈ ಕರ್ನಾಟಕದಲ್ಲಿ ಏನೇನು ರೈಲು ಪ್ರಯಾಣಗಳಾಗ್ತಾವೋ, ಲೋಕಲ್ ಡೊಮೆಸ್ಟಿಕ್, ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರಕ್ಕೆ, ಹಾಸನದಿಂದ ಸಕಲೇಶಪುರಕ್ಕೆ, ಸಕಲೇಶಪುರದಿಂದ ಮತ್ತೊಂದು ಕಡೆಗೆ, ಹೀಗೆ ಈ ಪ್ರಯಾಣಗಳಲ್ಲಿ ದರ ಏರಿಕೆ ಬಂದಾಗ ಈ ರಾಜ್ಯದವರು ಪ್ರಶ್ನೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳೋದು. ಇಲ್ಲಿನ ಬಿಜೆಪಿಗರಿದಾರಲ್ಲ, ಅವರು ಗಂಟ್ಲಲ್ಲಿ ಯಾಕೆ ಈಗ ಧ್ವನಿ ಬರ್ತಿಲ್ಲ? ನನ್ನ ಮನೆಯವರು, ನಿಮ್ಮ ಮನೆಯವರು ಕೂಡ ರೈಲಲ್ಲಿ ಪ್ರಯಾಣ ಮಾಡ್ತಾರಲ್ಲ. ಒಬ್ಬೊಬ್ಬರಿಗೆ 2 ರೂಪಾಯಿ ಹೆಚ್ಚು ಮಾಡಿದ್ರು ಕೂಡ ಅದು ಅವರ ಜೇಬಿಗೆ ಕತ್ತರಿನೇ. ತಿಂಗಳು ಪೂರ್ತಿ ರೈಲಲ್ಲಿ ಸಂಚರಿಸೋರು ಇರೋದಿಲ್ವಾ? ಅರಸೀಕೆರೆ ಟು ಬೆಳಗಾಮು, ಬೆಳಗಾಂ ಟು ಅರಸೀಕೆರೆ ಹೋಗೋರು ಇರೋದಿಲ್ವಾ? ಇವರಿಗೆ ಅದು ಹೊರೆಯಾಗುತ್ತೆ. ಒಬ್ಬರಿಂದ 2 ರೂಪಾಯಿ ಅಂದರೆ 2 ಕೋಟಿ ಜನರಿಂದ ಎಷ್ಟಾಯಿತು? ರಾಜ್ಯದಲ್ಲಿ 7.5 ಕೋಟಿ ಕನ್ನಡಿಗರ ಪೈಕಿ 2 ಕೋಟಿ ಜನ ರೈಲು ಪ್ರಯಾಣ ಮಾಡ್ತಿದ್ದಾರೆ ಅನ್ನೋ ಅಧಿಕೃತ ಸಮೀಕ್ಷೆಗಳಿದ್ದಾವೆ. ಹಾಗಾಗಿ 2 ಕೋಟಿ ಅಂದರೆ ಅಲ್ಲಿ ಎಷ್ಟಾಯಿತು? ಹಾಗಾಗಿ ಇದರ ವಿರುದ್ಧ ಧ್ವನಿ ಎತ್ತಬೇಕು. ನಾವೇನಾದರೂ ತೀರ್ಮಾನ ಕೈಗೊಂಡ್ರೆ ಉಟ್ಟು ಬಟ್ಟೆಲು ಕುಣಿದಾಡ್ಕೊಂಡು ಬರ್ತಾರೆ. ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಯಾಕೆ ಮಾತನಾಡೋದಿಲ್ಲ? ಅವರಿಗೆ ನಾವು ಮಾಡುವ ತಪ್ಪು ಕಾಣಿಸುತ್ತೆ, ಅವರ ಸರ್ಕಾರ ಮಾಡುವ ತಪ್ಪು ಕಾಣಿಸುವುದಿಲ್ಲ. ರಾಜ್ಯ ಬಿಜೆಪಿಗರ ವಿರುದ್ಧ ಕಿಡಿಕಾರಿದ ಸಿದ್ದರಾಮಯ್ಯ, ರಾಜ್ಯದ ಬಿಜೆಪಿ ನಾಯಕರು ಇದನ್ನು ಪ್ರಶ್ನಿಸುವುದಿಲ್ಲ. ಇದು ಜನಸಾಮಾನ್ಯರ ಮೇಲಿನ ಹೊರೆ ಅಂತ ಯಾಕೆ ಅವರಿಗೆ ಭಾವನೆ ಹುಟ್ಟೋದಿಲ್ಲ? ದಾವಣಗೆರೆಯಲ್ಲಿ ಗುಡುಗಿದ ಸಿದ್ದರಾಮಯ್ಯ ಈ ಒಂದು ಹೇಳಿಕೆ ಕೊಟ್ಟ ನಂತರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.